ಎಸ್, ಮತ ಕಳ್ಳತನದ ಆರೋಪದ ನಂತರ ಇದು ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದೆ. 25 ವರ್ಷಗಳ ನಂತರ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಯುತ್ತೆ. ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರಿಂದ ಈ ಒಂದು ಮಾಹಿತಿ ಹೊರಬಿದ್ದಿದೆ. ಈಗ ಸಿಕ್ಕಾಪಟ್ಟೆ ಮತಗಳ್ತನ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದು ಹೊಸ ಹೆಜ್ಜೆ ಅಂತ ಹೇಳ್ಬೋದು. 25 ವರ್ಷಗಳ ನಂತರ ಬ್ಯಾಲೆಟ್ ಪೇಪರ್ ಚುನಾವಣೆ ಇದಾಗಿದೆ. ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರಿಂದ ಈ ಒಂದು ಮಾಹಿತಿ ಸಿಕ್ಕಿದೆ. 1982ರಲ್ಲಿ ಮೊದಲ ಬಾರಿಗೆ ಇವಿಎಂ ಬಳಕೆ ಮಾಡಲಾಗಿತ್ತು. 2001ರಲ್ಲಿ ಬೆಂಗಳೂರಲ್ಲಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಇತ್ತು. 2010ರಲ್ಲಿ 198 ವಾರ್ಡ್ಗಳಲ್ಲಿ ಇವಿಎಂ ಮೂಲಕ ಎಲೆಕ್ಷನ್ ಆಗ್ತಾ ಇತ್ತು. ಅಂದ್ರೆ ಈಗ ಬಿಬಿಎಂಪಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿತ್ತು 198 ವಾರ್ಡ್ಗಳಲ್ಲೂ ಕೂಡ ಇವಿಎಂ ಅನ್ನ ಬಳಸ್ತಾ ಇತ್ತು. ಅಂದ್ರೆ ಹೋಗೋದು, ಮಷೀನ್ ಇರುತ್ತೆ, ಜಸ್ಟ್ ಒತ್ತೋದು, ಸೌಂಡ್ ಬರುತ್ತೆ, ಬಂದ್ ಕಡ್ಲೆ ನಮ್ಮ ಓಟ್ ಮುಗೀತು ಅಂತ ಹೊರಗಡೆ ಬರ್ತೀವಿ. ಒಂದು ಕೈಗೆ ಒಂದು ಹಿಂಕ್ ಹಾಕ್ತಾರೆ. ಎಲ್ಲರಿಗೂ ಗೊತ್ತಿರಬಹುದು. ಆದ್ರೆ ಈಗ ಆ ರೀತಿ ಇಲ್ಲ. ಎಲ್ಲ ಒಂದ್ ಕಡೆ ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥ ಸುದ್ದಿ ನಿರಂತರವಾಗಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇತ್ತು. ನೀವು ನೋಡಿದ್ದೀರಿ. ಈ ಒಂದು ಕಾರಣದಿಂದ 25 ವರ್ಷಗಳ ನಂತರ ಅಗೇನ್ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡಬೇಕು ಅಂತ ಈಗ ಚುನಾವಣಾ ಆಯೋಗ ನಿರ್ಧಾರ ಮಾಡಿಕೊಂಡಿದೆ. ಅಂದ್ರೆ ಆಗ್ಲೇ ಹೇಳ್ತಾ ಇದ್ದೆ, 25 ವರ್ಷಗಳ ಹಿಂದೆ ಈ ಕಾಗದದಲ್ಲಿ ವೋಟ್ ಮಾಡುವ ಹಾಗೆ ಇತ್ತು. ನಂತರ ಮಷೀನ್ ಬಂತು, ತಂತ್ರಜ್ಞಾನ ಬಂತು. ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಒಂದು ಸಣ್ಣ ಯಂತ್ರ. ಅದು ಅಭ್ಯರ್ಥಿಗಳ ಹೆಸರು ಪಕ್ಕದಲ್ಲಿ ಇರುತ್ತೆ, ಬಟನ್ ಒತ್ತೋದಷ್ಟೇ. ನೀವು ಒತ್ತಿದ್ರೆ ಬೀಪ್ ಅಂತ ಸೌಂಡ್ ಬರುತ್ತೆ, ನಿಮ್ಮ ಮತ ರೆಕಾರ್ಡ್ ಆಗತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಯಾಕಂದ್ರೆ ಎಲ್ಲರೂ ಈಗ ವೋಟ್ ಮಾಡಿರ್ತೀವಿ. ಆದ್ರೆ ಬ್ಯಾಲೆಟ್ ಪೇಪರ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಸಮಯ ಉಳಿಸುತ್ತೆ. ಇವಿಎಂ ಅಂದ್ರೆ ಸಮಯ ಉಳಿಸುತ್ತೆ, ಟೆನ್ಷನ್ ಇರೋದಿಲ್ಲ. ಸೀಲ್ ಒತ್ತಬೇಕು, ಅದಕ್ಕೆ ಒಂದಿಷ್ಟು ಜನ ಬೇಕು ಕೆಲಸದವರು, ಏನೂ ಇಲ್ಲ. ಜಸ್ಟ್ ಹೋಗ್ತೀವಿ, ಒತ್ತೀವಿ, ಸೌಂಡ್ ಬರುತ್ತೆ, ಹೊರಗಡೆ ಬರ್ತೀವಿ. ಎಣಿಕೆ ಬೇಗ ಆಗತ್ತೆ ಅಂತ. ಕೆಲವೇ ಗಂಟೆಗಳಲ್ಲಿ ಫಲಿತಾಂಶ ಕೂಡ ಬರುತ್ತೆ. ಆದರೆ ಈಗ ಕರ್ನಾಟಕದಲ್ಲಿ ದೊಡ್ಡ ತಿರುವು ಏನು ಅಂತ ಹೇಳಿದ್ರೆ 25 ವರ್ಷಗಳ ನಂತರ ಮತ್ತೆ ಬ್ಯಾಲೆಟ್ ಪೇಪರ್ ಬಳಕೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. 31 ಜಿಲ್ಲಾ ಪಂಚಾಯಿತಿಗಳು, 226 ತಾಲೂಕು ಪಂಚಾಯಿತಿಗಳು, 6000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು, ಎಲ್ಲೆಡೆ ಅಂದ್ರೆ ಎಲ್ಲಾ ಕಡೆ ಕೂಡ ಬ್ಯಾಲೆಟ್ ಪೇಪರ್ ಇನ್ನು ಮುಂದೆ ಇರುತ್ತೆ. ಈ ನಿರ್ಧಾರ ಯಾಕೆ ಅಷ್ಟಕ್ಕೂ ಹೀಗಂತ ಜನ ಕೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಇವಿಎಂ ಮೇಲೆ ಅನುಮಾನ ಇದೆ, ಮತ ಎಲ್ಲೋ ಒಂದ್ ಕಡೆ ಬದಲಾಗ್ಬಿಡುತ್ತೆ ಅನ್ನುವಂಥ ಆರೋಪ ಇದೆ, ಹ್ಯಾಕ್ ಆಗ್ತಾ ಇದೆ, ವೋಟ್ ಹ್ಯಾಕ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಅನ್ನೋದು. ಇದು ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಚುನಾವಣಾ ಆಯೋಗ. ಲೋಕಲ್ ಚುನಾವಣೆಗೆ ಇವಿಎಂ ಅಥವಾ ಬ್ಯಾಲೆಟ್ ಪೇಪರ? ಒಂದು ಕಡೆ ಚುನಾವಣಾ ಆಯೋಗ ತನ್ನ ಅಧಿಕಾರದ ಮೇಲೆ ನಿಂತಿದೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಇದೇ ಈಗ ಒಂದು ದೊಡ್ಡ ಪೈಪೋಟಿ ಅಂತ ಹೇಳ್ಬೋದು. ಈಗ ಸರ್ಕಾರ ಹೇಳೋದೇನು ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಬಳಸೋಣ ಅಂತ ಹೇಳ್ತಾ ಇದೆ. ಇದು ಒಂದು ಸಣ್ಣ ಡಿಸಿಷನ್ ಅಲ್ಲ. 25 ವರ್ಷಗಳ ನಂತರ ಮತ್ತೆ ಬ್ಯಾಲೆಟ್ ಪೇಪರ್ ಪದ್ಧತಿಗೆ ಮರಳೋ ಮಾತು ಬರ್ತಾ ಇದೆ. ರಾಜ್ಯದಲ್ಲಿ 31 ಜಿಲ್ಲಾ ಪಂಚಾಯಿತಿಗಳು, 226 ತಾಲೂಕು ಪಂಚಾಯಿತಿಗಳು, 6000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು, ಇವನ್ನೆಲ್ಲ ಒಳಗೊಂಡಂತ ಚುನಾವಣೆ ಇದಾಗಿದೆ. ಜೊತೆಗೆ 225 ಜಿಬಿಎ ವಾರ್ಡ್ಗಳು ಕೂಡ ಇದರಲ್ಲೇ ಸೇರ್ಕೊಳ್ತವೆ. ಅಂದ್ರೆ ಇದು ದೊಡ್ಡ ಮಟ್ಟದ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಮಾರ್ಚ್ ವೇಳೆಗೆ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಗಿಯುತ್ತೆ.
ಅದಕ್ಕಿಂತ ಮುಂಚೆ ಚುನಾವಣೆ ನಡೆಸಬೇಕು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2026 ಇದಕ್ಕೆ ಸಂಪುಟ ಸಭೆ ಅಸ್ತು ಅಂತ ಹೇಳಿದೆ.